ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ನಿಮ್ಮ ಪ್ರೀತಿಯ ನ್ಯೂಸ್ ಫಸ್ಟ್ಗೆ ಇವತ್ತು 4ನೇ ವರ್ಷ ಪೂರ್ಣಗೊಂಡ ಸಂಭ್ರಮ. ಯಶಸ್ವಿ 4ನೇ ವರ್ಷ ಪೂರೈಸಿ ಮುನ್ನುಗ್ತಾ ಇರೋ ಈ ಸಂದರ್ಭದಲ್ಲಿ ನಮ್ಮ ಯಶಸ್ಸಿಗೆ ಕಾರಣಕರ್ತರಾದ ಕರ್ನಾಟಕದ ಸಮಸ್ತ ಜನತೆಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮನ್ನ ನಿಮ್ಮ ಮನೆಗಳಿಗೆ ತಲುಪಿಸ್ತಾ ಇರುವ ನಮ್ಮ ಕೇಬಲ್ ಆಪರೇಟರ್ಗಳಿಗೂ ಥ್ಯಾಂಕ್ ಯು. ನಮಗೆ ಸಹಕಾರ ನೀಡಿದ ಎಲ್ಲಾ ಜಾಹೀರಾತುದಾರರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಬೆಂಬಲ ನ್ಯೂಸ್ ಫಸ್ಟ್ ಜೊತೆ ಸದಾ ಹೀಗೆ ಇರಲಿ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಅತ್ಯಾಚಾರ ಕೇಸ್ನಲ್ಲಿ ಶಾಸಕ ಮುನಿರತ್ನ ಅರೆಸ್ಟ್. ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಬಂಧಿಸಿ ಕರೆದೊಯ್ದ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆಯುವ ಸಾಧ್ಯತೆ. ಮುನಿರತ್ನ ವಿರುದ್ಧದ ಅತ್ಯಾಚಾರ ಪ್ರಕರಣದ ತನಿಖೆ ಚುರುಕು. ಮಹಿಳೆ ಸಂತ್ರಸ್ತೆಯನ್ನ ಕರೆದೊಯ್ದು ಸ್ಥಳ ಮಹಜರು. ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟ್ ದಾಖಲು. ಮುನಿರತ್ನ ವಿರುದ್ಧದ ಕೇಸ್ನಲ್ಲಿ ಸಂತ್ರಸ್ತೆ ಹೇಳಿದ ದಿನಾಂಕ ಆಧರಿಸಿ ತನಿಖೆಗೆ ಸಿದ್ಧತೆ. ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡಲಿರೋ ಪೊಲೀಸರು ಸಂತ್ರಸ್ತೆಯ ಮೊಬೈಲ್ ವಶಕ್ಕೆ ಪಡೆದು ಪರಿಶೀಲನೆ. ದಾವಣಗೆರೆಯಲ್ಲಿ ಗಣೇಶ ವಿಸರ್ಜನೆ ವೇಳೆ ಗಲಾಟೆ. ಹಿಂದೂ ಮುಸ್ಲಿಂ ಸೇರಿ 20ಕ್ಕೂ ಅಧಿಕ ಜನರ ಬಂಧನ. ಪೊಲೀಸರ ವಿಡಿಯೋ ಸಿಸಿಟಿವಿ ಆಧರಿಸಿ ಹಲವರು ಲಾಕ್. ರಾತ್ರಿ ಇಡೀ ಹಿಂದೂಗಳ ಮನೆ ಮೇಲೆ ಕಲ್ಲು ತೂರಾಟ. ಮನೆಗಳ ಮೇಲೆ ದಾಳಿ ಮಾಡೋದಕ್ಕೆ ದೊಣ್ಣೆ ಕಲ್ಲು ಹಿಡಿದು ಸುತ್ತಾಟ. ದಾವಣಗೆರೆ ಭಾಗದಲ್ಲಿ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ. ಗಣೇಶ ಮೆರವಣಿಗೆ ವೇಳೆ ಪೊಲೀಸರ ಮೇಲೆ ಕಲ್ಲು ತೂರಾಟ. ಸ್ಥಳದಲ್ಲಿ ಎಸ್ಪಿ ಉಮಾ ಪ್ರಶಾಂತ್ ಮಾತಿಗೂ ಡೋಂಟ್ ಕೇರ್. ಹೋಟೆಲ್ ಬೋರ್ಡ್ ಎದೆಗೆ ಹಿಡಿದು ಜೀವ ರಕ್ಷಿಸಿಕೊಂಡ ಪೊಲೀಸ್. ರಾಜರಾಜೇಶ್ವರಿ ತಾಯಿ ಆಶೀರ್ವಾದ ಇದೆ, ಹೆದರಬೇಡ. ಜೈಲಿನಲ್ಲಿರೋ ದರ್ಶನ್ಗೆ ಧೈರ್ಯ ತುಂಬಿದ ತಾಯಿ ಮೀನಮ್ಮ. ಅಮ್ಮನ ಮಾತು ಕೇಳಿ ಕೊಂಚ ರಿಲ್ಯಾಕ್ಸ್ ಆದ ದರ್ಶನ್. ದರ್ಶನ್ ಪವಿತ್ರ ಹೆಸರಿನ ಆಲ್ಬಮ್ ಪೊಲೀಸ್ ವಶಕ್ಕೆ. ಪವಿತ್ರ ಮನೆಯಲ್ಲಿ ಸಿಕ್ತು. ಫಾನ್ ಮೆಮೊರೀಸ್ ಹೆಸರಿನ ಆಲ್ಬಂನಲ್ಲಿತ್ತು 25 ಫೋಟೋಗಳು. ಎಲ್ಲಾ ಫೋಟೋಗಳನ್ನು ವಶಪಡಿಸಿಕೊಂಡಿರೋ ಪೊಲೀಸರು. ದೆಹಲಿ ಕಾಂಗ್ರೆಸ್ ನಾಯಕರಿಂದ ಕುಮಾರಸ್ವಾಮಿ ಟಾರ್ಗೆಟ್. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ನಡೆದ ಅಕ್ರಮಗಳ ಬಗ್ಗೆ ರಾಜ್ಯ ನಾಯಕರಿಂದ ಮಾಹಿತಿ ಪಡೆದ ಕಾಂಗ್ರೆಸ್ ಹೈಕಮಾಂಡ್. ದೆಹಲಿಯಲ್ಲಿ ಪ್ರಸ್ತಾಪಿಸಿ ಕೌಂಟರ್ ಕೊಡೋದಕ್ಕೆ ಪ್ಲಾನ್. ಹೆಬ್ಬಾಳ ಫ್ಲೈಓವರ್ನಲ್ಲಿ ನಿಯಂತ್ರಣ ತಪ್ಪಿದ ಟಿಪ್ಪರ್ ಲಾರಿಯಿಂದ ಅಪಘಾತ. ಬರೋಬ್ಬರಿ 10 ಕಿಲೋಮೀಟರ್ ವರೆಗೂ ಟ್ರಾಫಿಕ್ ಜಾಮ್. ಲಾರಿಯ ಕೆಳಗೆ ಬೈಕ್ ತೂರಿಸುತ್ತಿರೋ ಜನ. ನ್ಯೂಸ್ ಫಸ್ಟ್ ವರದಿ ಮಾಡಿದ ಡೇಂಜರಸ್ ಗುಂಡಿಗೆ ಕೊನೆಗೂ ಮುಕ್ತಿ. ಡಿಕೆಶಿ ಡೆಡ್ಲೈನ್ ಹಿನ್ನೆಲೆ ಕಾಟಾಚಾರಕ್ಕೆ ಗುಂಡಿ ಮುಚ್ಚಿದ ಪಾಲಿಕೆ. ನ್ಯೂಸ್ ಫಸ್ಟ್ ವರದಿ ನಂತರ ಕೋರಮಂಗಲ ಮಾರ್ಗದ 5 ಗುಂಡಿಗೆ ಡಾಂಬಾರು. ಕಾವೇರಿ 5ನೇ ಹಂತ ಪೂರ್ವಭಾವಿ ಕಾರ್ಯನಿರ್ವಹಣೆ. ನಾಳೆ ಬೆಂಗಳೂರಿನ ಬಹುತೇಕ ಏರಿಯಾಗಳಲ್ಲಿ ನೀರು ಪೂರೈಕೆ ಸ್ಥಗಿತ. ಮಧ್ಯಾಹ್ನ 1ರಿಂದ ರಾತ್ರಿ 10 ಗಂಟೆವರೆಗೆ ವಾಟರ್ ಸಪ್ಲೈ ಬಂದ್. ಕಾರವಾರದ ಶಿರೂರಲ್ಲಿ ಇಂದಿನಿಂದ ಮತ್ತೆ ಹುಡುಕಾಟ ಕಾರ್ಯಾಚರಣೆ. ಕೇರಳದ ಲಾರಿ ಚಾಲಕನ ಪತ್ತೆಗಾಗಿ ಮತ್ತೊಂದು ಸುತ್ತಿನ ಹರಸಾಹಸ. ನದಿಯಲ್ಲಿ ಮಣ್ಣು ತೆರವುಗೊಳಿಸಿ ಶೋಧ ನಡೆಸೋದಕ್ಕೆ 90 ಲಕ್ಷ ಟೆಂಡರ್ ಕೊಟ್ಟ ಕೇರಳ ಸರ್ಕಾರ. ವೆಸ್ಟ್ ಗೇಟ್ ರಿಪೇರಿ. ತುಂಗಭದ್ರಾ ಜಲಾಶಯ ಮತ್ತೆ ಭರ್ತಿ. ಭಾನುವಾರ ಟಿಬಿ ಡ್ಯಾಂಗೆ ಸಿಎಂನಿಂದ ಬಾಗಿನ. ಕಲ್ಯಾಣ ಕರ್ನಾಟಕದ ಜೀವನಾಡಿ ಬಳಿ ಸಕಲ ಸಿದ್ಧತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.